ಗಾಯ್ಸ್, ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ರಮೇಶ್ ಅಂತ, ಇವರು ಹೈದ್ರಾಬಾದ್ನಲ್ಲಿ MBA ಕಲಿತಾ ಇರ್ತಾರೆ. ಇವ್ರದ್ದು ಫಸ್ಟ್ ಸೆಮ್ ಮುಗಿದ್ಮೇಲೆ ಇವರಿಗೆ 1 ಮಂತ್ ರಜೆ ಸಿಗುತ್ತೆ. ಹಾಗಾಗಿ ಇವರು ತಮ್ಮ ಫ್ಯಾಮಿಲಿಗೆ ಒಂದು ಸರ್ಪ್ರೈಸ್ ಕೊಡಬೇಕಂತ ಅವರಿಗೆ ಹೇಳ್ದೆ ಕೇಳ್ದೇನೆ ಏನು ಒಂದು ಕಾಲ್ ಮಾಡದೆ ಸಹ ಇವರು ತಮ್ಮ ಊರಿಗೆ ಟ್ರೈನ್ನಲ್ಲಿ ಬರ್ತಿರ್ತಾರೆ. ಮತ್ತು ಈ ಟ್ರೈನ್ನಲ್ಲಿ ಬರ್ತಿರ್ಬೇಕಾದ್ರೆ ಟೈಮ್ ತುಂಬ ಹಿಡಿದ್ಬಿಡುತ್ತೆ. ಕೆಲವೊಂದು ಸತಿ ನೋಡಿ ಟ್ರೈನ್ ಇರುತ್ತಲ್ಲ, ಇದು 3-4 ಗಂಟೆ ಎಲ್ಲ ಲೇಟ್ ಆಗುತ್ತೆ. ಸೊ ಇವರು ಹತ್ಕೊಂಡಿರ್ತಕ್ಕಂಥ ಟ್ರೈನ್ 6 ಗಂಟೆ ಲೇಟ್ ಆಗುತ್ತೆ. ಆ್ಯಂಡ್ ಅದು ಸಂಜೆ 5-6 ಗಂಟೆಗೆ ಬರೋದು, ರಾತ್ರಿ 12 ಗಂಟೆಗೆ ಇವರು ಊರಿನ ಒಂದು ಸ್ಟೇಷನ್ಗೆ ಟ್ರೈನ್ ಬರುತ್ತೆ. ಆ ಒಂದು ಟ್ರೈನಲ್ಲಿ ಬಂದ ತಕ್ಷಣವೇ ಇವರು ಟ್ರೈನಿಂದ ಏಳ್ಕೊಂಡು ಸ್ಟೇಷನ್ ಹೊರಗೆ ಬಂದು ನೋಡ್ತಾರೆ. ನೋಡಿದರೆ ಜನ ಇಲ್ಲ, ಏನೂ ಇಲ್ಲ, ತುಂಬ ಹೊರಗಡೆ ಎಲ್ಲ ಕತ್ಲೆ ಇದೆ. ಸ್ಟೇಷನ್ನಲ್ಲಿ ಜಸ್ಟ್ 1-2 ಲೈಟ್ ಇರುತ್ತೆ. ಮತ್ತು ಇವಾಗ ಇವ್ರ ಮನೆ ಇದೆಯಲ್ಲ, ಅದು 1.5 ಕಿಲೋಮೀಟರ್ ದೂರದಲ್ಲಿದೆ. ಇವರು ಈ ಒಂದು ರೋಡ್ ಮುಖಾಂತರನೇ ನಡ್ಕೊಂಡು ಹೋಗಬೇಕು. ಆ ಒಂದು ರೋಡ್ ಇದೆಯಲ್ಲ, ತುಂಬ ಕಚ್ಚಾ ಪಕ್ಕ ಆಗಿರ್ತಕ್ಕಂಥ ರೋಡ್ ಇದೆ. ಅಲ್ಲಲ್ಲಿ ಗಿಡಗಳೆಲ್ಲ ಇದ್ದಾವೆ, ಮರಗಳಿದ್ದಾವೆ. ಮತ್ತು ಈ ಒಂದು ರೈಲ್ವೆ ಸ್ಟೇಷನ್ ಲೆಫ್ಟ್ ಸೈಡ್ನಲ್ಲಿನೇ ಏನಂದರೆ ರೋಡ್ಗೆ ಹತ್ಕೊಂಡೇ ಒಂದು ಸಮಾಧಿ, ಅಂದರೆ ಗ್ರೀವ್ಯಾರ್ಡ್ ಏನಂತೀವಲ್ಲ, ಸ್ಮಶಾನ ಇದೆ. ಈ ಒಂದು ಸ್ಮಶಾನನ ಇವರು ಇವಾಗ ದಾಟ್ಕೊಂಡು ಹೋಗಬೇಕು. ಮತ್ತು ಈ ಒಂದು ಸ್ಮಶಾನದ ರೋಡಿಂದ, ಅಂದರೆ ರೈಲ್ವೆ ಸ್ಟೇಷನ್ ರೋಡ್ ಇದೆಯಲ್ಲ, ಅಲ್ಲಿಂದ ರಾತ್ರಿ ಯಾರೂ ಹೋಗ್ತಾ ಇರೋದಿಲ್ಲ. ತುಂಬ ಭಯ ಎಲ್ಲ ಪಡ್ತಾ ಇರ್ತಾರೆ. ಸೊ ಸರ್ವೇ ಸಾಮಾನ್ಯ ಇವರಿಗೂ ಅಲ್ಲಿ ಭಯ ಆಗ್ತಾಯಿದೆ. ಇವರು ತಮ್ಮ ಅಣ್ಣನಿಗೆ ಕಾಲ್ ಮಾಡಬೇಕು ಅಂತ ತಮ್ಮ ಒಂದು ಫೋನನ್ನು ತಗೊಂಡು ಅಣ್ಣನಿಗೆ ಕಾಲ್ ಮಾಡ್ತಾ ಇರ್ತಾರೆ, ಏನಾದರೂ ಬೈಕ್ ಏನಾದರೂ ತೊಗೊಂಡು ಬರ್ಬೋದು ಅಂತ. ಬಟ್ ಇವರು ಹೇಗೆ ಈ ಒಂದು ಫೋನ್ ತೆಗಿತಾರಲ್ಲ, ಅದೇ ಒಂದು ಸಂದರ್ಭದಲ್ಲಿ ಇವರ ಒಂದು ಕ್ಲಾಸ್ಮೇಟ್, ಅಂದರೆ ಅದೇ ಊರಿನ ಒಬ್ಬ ಫ್ರೆಂಡ್ ಇರ್ತಾನಲ್ಲ, ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದನ್ನು ನೋಡಿ ಹಾಯ್ ಬಾಯ್ ಎಲ್ಲ ಮಾಡಿ ಇಬ್ಬರು ಮಾತಾಡ್ಕೋತಾರೆ. ಮತ್ತು ಈ ಒಂದು ಫ್ರೆಂಡ್ ಇದ್ದಾರಲ್ಲ, ಅವರು ಈ ರಮೇಶನ ಪಕ್ಕದ ಮನೆಯವರೇ ಆಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಫ್ರೆಂಡ್ ರಮೇಶ್ಗೆ ಕೇಳ್ತಾರೆ, ಏನು ನೀನು ಸಡನ್ನಾಗಿ ಬಂದುಬಿಟ್ಟಿದ್ದೀಯಾ, ಒಂದು ಕಾಲು ಮಾಡಿಲ್ಲ, ಒಂದು ಮೆಸೇಜು ಮಾಡಿಲ್ಲ, ನಾನು ಬರ್ತಾಯಿದ್ದೀನಿ ಅಂತ ಹೇಳಿದರೆ ನಾವು ಎಲ್ಲ ಪ್ರಿಪ್ರೇಷನ್ ಮಾಡಿ ಫ್ರೆಂಡ್ಸ್ ಎಲ್ಲ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ವಿ ಅಂತ. ಆವಾಗ ರಮೇಶ್ ಅಂತಾರೆ, ಏನಿಲ್ಲ, ನಿಮಗೆಲ್ಲ ನಾನು ಸರ್ಪ್ರೈಸ್ ಕೊಡಬೇಕಂತ ಬಂದಿದ್ದೀನಿ ಅಂತ. ಇವರು ಇಬ್ಬರು ಇವಾಗ ಏನಂದರೆ ಆ ಒಂದು ರೋಡ್ ತುಂಬ ಮಾತಾಡ್ಕೊತ ಹೋಗ್ತಾ ಇದ್ದಾರೆ ಇಬ್ಬರು. ಅಲ್ಲಿ ಅಕ್ಕಪಕ್ಕದಲ್ಲಿ ಏನೂ ಇಲ್ಲ, ತುಂಬ ಕತ್ತಲೆ ಇದೆ, ಗಾಳಿ ಎಲ್ಲ ಬೀಸ್ತಾ ಇದೆ. ಮತ್ತು ನಾಯಿಗಳೆಲ್ಲ ಇವರನ್ನೇ ನೋಡಿ ತುಂಬ ಬೊಗಳ್ತಾ ಇರ್ತವೆ. ಸೊ ಆದರೂ ಇಬ್ಬರು ಹೋಗ್ತಾ ಇರ್ತಾರೆ. ಆ್ಯಂಡ್ ಇಂಥ ಒಂದು ಸಂದರ್ಭದಲ್ಲಿ ರಮೇಶ್ ಹೇಳ್ತಾರೆ, ನನಗೆ ತುಂಬ ಭಯ ಆಗ್ತಾಯಿದೆ, ಬೇಗ ಬೇಗ ಹೋಗೋಣ ನಡಿ ಅಂತ. ಆವಾಗ ಆ ಫ್ರೆಂಡ್ ಅಂತಾರೆ, ನಾನು ಇರಬೇಕಾದ್ರೆ ನೀನು ಯಾಕೆ ಹೆದರ್ಕೋತೀಯ? ಈ ಇಡೀ ಏರಿಯಾನೇ ನನ್ನ ಮುಷ್ಟಿಯಲ್ಲಿದೆ, ಈ ಒಂದೇನು ಸ್ಮಶಾನದ ಏರಿಯಾ ಮತ್ತು ಎಲ್ಲ, ನಾನೇ ಇದಕ್ಕೆ ಕಿಂಗ್ ಅಂತ ಹೇಳ್ತಾರೆ. ಆವಾಗ ರಮೇಶ್ ತುಂಬಾ ಒಂಥರ ತಿಳ್ಕೊಂಡು ನಗ್ತಾರೆ. ಏನು ಇವನು ತುಂಬ ಹೆದರ್ತಿರ್ತಕ್ಕಂಥ ವ್ಯಕ್ತಿ, ಇವಾಗ ಇಷ್ಟು ಬಡಾಯಿ ಕೊಚ್ಕೋತಾ ಇದ್ದಾನಲ್ಲ ಇವನು ಅಂತ. ಸೊ ಹೀಗೆ ಎಲ್ಲ ಮಾತೆಲ್ಲ ಮುಗಿದು ಇವರಿಬ್ಬರು ಮನೆಗೆ ಬರ್ತಾರೆ. ಮತ್ತು ಇವರ ಫ್ರೆಂಡ್ ಇದ್ದಾರಲ್ಲ, ಅವರು ಓಕೆ ಬಾಯ್, ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅವ್ರ ಫ್ರೆಂಡು ಮನೆಗೆ ಹೋಗಿ ಮಲಗ್ತಾರೆ. ಮತ್ತು ರಮೇಶ್ ಸಹ ತಮ್ಮ ಒಂದು ಮನೆಯೊಳಗೆ ಬಂದು ಡೋರ್ ನಾಕ್ ಮಾಡಿ ತಾಯಿಗೆ ಎಬ್ಬಿಸ್ತಾರೆ. ಆ್ಯಂಡ್ ಒಳಗಡೆ ಬಂದು ಮಲ್ಕೊತಾರೆ. ಮಲ್ಕೊಂಡು ಮಾರ್ನಿಂಗೆಲ್ಲ ಎದ್ದು ಇವರು ಎಕ್ಸಸೈಸ್ ಮಾಡ್ತಿರ್ತಾರೆ, ಡಂಬಲ್ಸ್ನೆಲ್ಲ ಹಿಡ್ಕೊಂಡು. ಆವಾಗ ಆ ಒಂದು ರಮೇಶ್ ಅವ್ರ ಅಣ್ಣ ಇದ್ದಾರಲ್ಲ, ಅವರು ಅಲ್ಲಿ ಎಂಟರ್ ಆಗ್ತಾರೆ ಸ್ನಾನ ಮಾಡಿ. ಆ್ಯಂಡ್ ಅವರು ರಮೇಶ್ಗೆ ಕೇಳ್ತಾರೆ, ಏನು ರಮೇಶ್, ಇಷ್ಟು ನಮಗೆ ಹೇಳ್ದೆ ಕೇಳದೆ ಬಂದುಬಿಟ್ಟಿದೆಯಾ, ಒಂದು ಜಸ್ಟ್ ಕಾಲ್ ಆದರೂ ಮಾಡಬೇಕಲ್ಲ, ನಾನು ನೈಟ್ ಬರ್ತಾಯಿದ್ದೆ, ಆ ರೋಡ್ ಬೇರೆ ಸರಿ ಇಲ್ಲ, ಹೇಗೆ ನೀನು ಬಂದೆ ಅಂತ. ಆವಾಗ ನಮ್ಮ ಸಬ್ಸ್ಕ್ರೈಬರ್ ರಮೇಶ್ ಅಂತಾರೆ, ಹಾಂ ಅಣ್ಣ, ನನಗೂ ತುಂಬ ಭಯ ಆಗ್ತಾಯಿತ್ತು, ನಿನಗೆ ಕಾಲ್ ಮಾಡಬೇಕು ಅಂತ ನಾನು ಜಸ್ಟ್ ಹೀಗೆ ಫೋನ್ ತೆಗೆದಿದ್ದೆ. ಅಷ್ಟರಲ್ಲಿ ಏನಂದರೆ ನಮ್ಮ ಪಕ್ಕದ ಮನೆಯ ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಇದ್ರಲ್ಲ ರಾಹುಲ್, ಅವನು ಅಲ್ಲಿಗೆ
ಹೇಗೋ ಬಂದುಬಿಟ್ಟಿದ್ದ. ಅವನೇನೋ ಅಲ್ಲಿಂದ ನೈಟ್ ಅಡ್ಡಾಡ್ಕೊತ ಹೋಗ್ತಾ ಇದ್ದ ಅಂತೆ. ಸೊ ಅವನ ಜೊತೆ ನಾನು ಮಾತಾಡ್ಕೊತ ಬಂದುಬಿಟ್ಟೆ ಅಂತ ಇಲ್ಲಿ ರಮೇಶ್ ಆರಾಮಾಗಿ ಹೇಳ್ತಾರೆ. ಆವಾಗ ಅವರನ್ನು ಎಕ್ದಮ್ ಶಾಕ್ ಆಗಿ ಅಂತಾರೆ, ಯಾರು ರಾಹುಲ ನಮ್ಮನೆ ಪಕ್ಕದವನಾ ಅಂತ ಅಂತಾರೆ. ಅಂದ ತಕ್ಷಣ ಇವ್ರು ಕೇಳ್ತಾರೆ, ಹಾಂ ಯಾಕಣ್ಣ ಏನಾಯಿತು ಅಂತ ಅಂದಾಗ ಅವ್ರ ಅಣ್ಣ ಅಂತಾರೆ, ರಮೇಶ್ ಅವರಣ್ಣ, ಏನಿಲ್ಲ ನಿನ್ನ ಫ್ರೆಂಡ್ ರಾಹುಲ ಸತ್ತು 2 ತಿಂಗಳಾಯಿತು ಅಂತ ಹೇಳ್ತಾರೆ. ಹೇಳಿದಾಗ ರಮೇಶ್ಗೆ ಒಂಥರ ಕಾಮಿಡಿ ಅನಿಸುತ್ತೆ, ಏನು ಕಾಮಿಡಿ ಮಾಡ್ತಾ ಇರ್ಬೇಕು ಬಿಡು ಅಂತ. ಅಷ್ಟರಲ್ಲೇ ಈ ರಮೇಶ್ ಅವ್ರ ತಾಯಿ ಕಿಚನ್ನಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಇವ್ರ ಸಲುವಾಗಿ ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತಾ ಇರ್ತಾರೆ. ಸೊ ಅವರು ಆ ಒಂದೆಲ್ಲ ಬಿಟ್ಟು ಏನು ಈ ಕಡಾಯಿನ ಇಡ್ತಿರ್ತಾರಲ್ಲ ಅದನ್ನು ದಾಟ್ಕೊಂತ ಹೋಗಿ ಅವರು ಓಡಿ ಬರ್ತಾರೆ ಹಾಲ್ಗೆ. ಬಂದು ಕೇಳ್ತಾರೆ ರಮೇಶ್ಗೆ, ಯಾರು ರಾಹುಲನ ಅಂತ ಅಂದಾಗ ರಮೇಶ್ ಅಂತಾರೆ, ಹೌದು ಮಮ್ಮಿ ಅವನೇ, ಯಾಕೆ ನೀವು ಇಷ್ಟೆಲ್ಲ ಬೆಚ್ಚಿ ಬೀಳ್ತಾ ಇದ್ದೀರಿ ಅಂತ. ಆವಾಗ ಅವ್ರ ತಾಯಿ ಅಂತಾರೆ, ಇಲ್ಲ ಅವನು ತೀರ್ಕೊಂಡು 2 ತಿಂಗಳಾಯಿತು ಆ್ಯಂಡ್ ಅವನನ್ನು ಅದೇ ಒಂದು ಸ್ಮಶಾನದಲ್ಲಿ ಸಮಾಧಿಯನ್ನು ಮಾಡಿದ್ದಾರೆ. ಅವನು ಅದೇ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದ ಅಂತ ಹೇಳಿದ ತಕ್ಷಣ ರಮೇಶ್ಗಿದು ನಂಬೋಕೆ ಆಗ್ತಾಯಿಲ್ಲ. ಜೀವದ ಗೆಳೆಯ ಬೇರೆ, ಮತ್ತು ಇಬ್ಬರು ನಿನ್ನೆ ನೈಟೆಲ್ಲ ಮಾತಾಡ್ಕೊತ ಬಂದಿದ್ದಾರೆ, ಇವರು ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಈ ಎಲ್ಲ ಜನ ಏನು ಮಾಡ್ತಾರೆ ಅಂದರೆ ಒಂದು ಫ್ರೆಂಡ್ ರಾಹುಲನ ಮನೆಗೆ ಹೋಗ್ತಾರೆ. ಹೋಗಿ ಅಲ್ಲಿ ನೋಡಿದರೆ ನಿಜವಾಗ್ಲೂ ಆ ರಾಹುಲನ ಫೋಟೋ ಇರುತ್ತಲ್ಲ ಅದು ಗೋಡೆ ಮೇಲೆ ಇರುತ್ತೆ ಆ್ಯಂಡ್ ಅವನ ಫೋಟೋಗೆ ಹಾರವನ್ನು ಹಾಕಿರ್ತಾರೆ. ಇಲ್ಲಿ ಏನಂದರೆ ಅವರ ಫ್ರೆಂಡ್ ತೀರ್ಕೊಂಡಿದ್ದಾರಂತ ರಮೇಶ್ಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ರಮೇಶ್ಗೆ ಒಂಥರ ಮೈ ಜುಮ್ ಆಗುತ್ತೆ. ಏನಿದು, ನನ್ನ ಜೊತೆ ಯಾಕೆ ಹೀಗಾಯಿತು, ಅವನು ಯಾಕೆ ನನಗೆ ಕಂಡ್ಕೊಂಡ, ಅವನು ಹೇಗೆ ಸತ್ತ ಅಂತ ಇಲ್ಲಿ ರಮೇಶ್ ತುಂಬ ಭಯ ಬಿದ್ದುಬಿಡ್ತಾರೆ. ಆ್ಯಂಡ್ ಆವಾಗಿನಿಂದ ಏನಂದರೆ ಅವರು ಆ ಊರಲ್ಲೇ ಸುತ್ತಾಡೋದು ಬಿಡ್ತಾರಂತೆ. ಮತ್ತು ಅವ್ರ ಫ್ರೆಂಡ್ ಬೇರೆ ಹೇಳಿದ್ದಲ್ಲ ರಾಹುಲ, ಏನಾದರೂ ನಿನಗೆ ಈ ಏರಿಯಾದಲ್ಲಿ ಟ್ರಬಲ್ ಆದರೆ ನಾನು ನಿನಗೆ ಹೆಲ್ಪ್ ಬರ್ತೀನಿ ಅಂತ. ಸೊ ಇವಾಗ ರಮೇಶ್ಗೆ ಅರ್ಥ ಆಗುತ್ತೆ ಯಾಕೆ ನನ್ನ ಫ್ರೆಂಡ್ ಆ ಥರ ಹೇಳಿದರು ಅಂತ. ಮತ್ತು ಏನಂದರೆ ಗಾಯ್ಸ್, ನಿಮಗಿಲ್ಲಿ ಅನ್ನಿಸ್ಬೋದು, ಏನಿದು ಈ ಥರ ಕತೆ ಹೇಳ್ತಾ ಇದ್ದಾನೆ ಇವನು, ಇದು ಹೇಗೆ ಸತ್ಯ ಆಗೋಕ್ಕೆ ಸಾಧ್ಯ ಅಂತ. ಸೊ ಇದು ಸತ್ಯ ಇದೆ ಅಂತಲೂ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆ್ಯಂಡ್ ಸುಳ್ಳಿದೆ ಅಂತಲೂ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಈ ಒಂದು ಕಥೆಯನ್ನು ಹೇಳಿರ್ತಕ್ಕಂಥದ್ದು ಒಬ್ಬ ಪರ್ಸನ್ ಆಗಿದ್ದಾರೆ. ಅವರು ನಮ್ಮ ಸಬ್ಸ್ಕ್ರೈಬರ್ ಮತ್ತು ಅವರು ತಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಂಡಿದ್ದಾರೆ. ಸೊ ಅದನ್ನೇ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಭಯ ಪಡಿಸುವಂಥದ್ದಿಲ್ಲ ಮತ್ತು ನೀವು ಭಯವನ್ನು ಪಟ್ಕೊಳ್ಬೇಡಿ. ಇದನ್ನು ಒಂದು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಳ್ಳಿ. ಏನಾಗಿದೆ ಅಂದರೆ ಈ ಒಂದು ದೇವನೂರು ವಿಡಿಯೋ ಇದೆಯಲ್ಲ, ದೇವನೂರು ರಸ್ತೆ ಬಿಳೆಬಾಳ್ ಕ್ರಾಸ್ ಹತ್ರ ಹಾರರ್ ಸ್ಟೋರಿ ಅಂತ ನಾನೇನು ಹಾಕಿದ್ನಲ್ಲ, ಸೊ ಕೆಲವೊಂದಿಷ್ಟು ಜನ ನನಗೆ ಹೇಳ್ತಾ ಇದ್ದಾರೆ, ಇಲ್ಲ ಅದು ತುಂಬ ಒಂದು ಒಳ್ಳೆಯ ಊರಾಗಿದೆ, ಆ ಒಂದು ರೋಡ್ನಲ್ಲಿ ಹಾಗೇನೂ ಇಲ್ಲ, ನೀನು ಸುಳ್ಳು ಸ್ಟೋರಿ ಹೇಳಿ ಹೆದರಿಸ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಾನು ಸಹ ಹೇಳಬೇಕಂದ್ರೆ ಪರ್ಸ್ನಲಿ ಅದೇ ಒಂದು ರೋಡ್ನಲ್ಲಿ ನೈಟೆಲ್ಲ ಸುತ್ತಾಡಿದ್ದೀನಿ, ನನಗೂ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮತ್ತು ಅಲ್ಲಿ ಆ ಒಂದು ದೆವ್ವ ಇದೆ, ಅಲ್ಲಿ ಏನೋ ಇದೆ ಅಂತ ನಾನು ಸಹ ಹೇಳೋಕ್ಕೆ ಹೋಗೋದಿಲ್ಲ, ಅದು ಸತ್ಯ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಅವರು ಹೇಳಿರ್ತಕ್ಕಂಥ ಸ್ಟೋರಿ ಅದಾಗಿತ್ತು. ಹಾಗಾಗಿ ನಾನು ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ದೀನಿ. ಹಾಗಾಗಿ ನೀವು ಭಯ ಪಡೋ ಅವಶ್ಯಕತೆಯೂ ಇಲ್ಲ ಮತ್ತು ಅದನ್ನು ಸತ್ಯ ಅಂತ ನಂಬೋ ಅವಶ್ಯಕತೆಯೂ ಇಲ್ಲ. ಅದು ಒಬ್ಬ ವ್ಯಕ್ತಿಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದನ್ನು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಅಂತ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಮತ್ತು ನನ್ನ ಆ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕ್ಲೇಮರನ್ನು ಹಾಕಿದ್ದೀನಿ, ಇದು ಯಾವುದೇ ಆಗಿರ್ತಕ್ಕಂಥ ಒಂದು ನಿಜ ಘಟನೆ ಮತ್ತು ನಾನು ಅದನ್ನು ನೋಡಿದ್ದೀನಿ ಅಂತ ನಾನೇನಿಲ್ಲಿ ಹೇಳ್ತಾ ಇಲ್ಲ ಅಂತ. ಹಾಗಾಗಿ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಎಂಟರ್ಟೈನ್ಮೆಂಟ್, ಒಂದು ಸಿನಿಮಾ ನೋಡೋ ಮುಂದೆ ಹೇಗೆ ನಾವು ಅಂದ್ಕೊತೀವಲ್ಲ ಹಾಗೆ ಅಂತ ತಿಳ್ಕೊಂಡು ಆ ಒಂದು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಹತ್ರನೂ ಯಾವುದಾದ್ರೂ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ನಮಗೆ ಹೇಳಿ ಅಂತ ನಾನಿಲ್ಲಿ ಹೇಳ್ತೀನಿ. ಮತ್ತು ಯಾರಿಗಾದರೂ ಇಲ್ಲಿ ಅದರಿಂದ ನೋವಾಗಿದ್ದರೆ ನಾನಿಲ್ಲಿ ಕೈ ಮುಗಿದು ಕ್ಷಮೆಯನ್ನು ನಿಮಗೆ ಕೇಳ್ತೀನಿ. ನನ್ನ ಒಂದು ಇಂಟೆನ್ಷನ್ ಏನಂದರೆ ಮೂಢನಂಬಿಕೆಯನ್ನು ಹುಟ್ಟಿಸೋದು ಅಲ್ಲ,
ಬದಲಿಗೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಟೈಮ್ ಪಾಸ್ ಅಥವಾ ಒಂದೇನಪ್ಪ ಇನ್ಫಾರ್ಮೇಷನ್, ಜಗತ್ತಿನಲ್ಲಿ ಈ ಥರದ ವ್ಯಕ್ತಿಗಳು ಇರ್ತಾರೆ, ಈ ಥರದ ಎಕ್ಸ್ಪೀರಿಯನ್ಸ್ಗಳು ಜನರಿಗೆ ಆಗಿರ್ತವೆ ಅಂತ ಹೇಳಿಕೊಳ್ಳುವುದು ಅಷ್ಟೇ ಆಗಿದೆ. ಮತ್ತು ಅದನ್ನು ಯಾವುದೇ ಥರ ನಾವು ಪ್ರೂಫ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ದೆವ್ವ ಇದೆ, ಅದಿದೆ, ಇದಿದೆ ಅಂತ ನಿಮಗೂ ನಾರ್ಮಲಿ ಗೊತ್ತೇ ಇದೆ. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ ಅಂತ ಒಂದು ಹೇಳ್ತಾ, ಥ್ಯಾಂಕ್ ಯು ಗಾಯ್ಸ್.